ಹರಿ ಓಂ. 2ನೇ ಅಧ್ಯಾಯದ 44ನೇ ಶ್ಲೋಕ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿಃ ಸಮಾಧೌ ನ ವಿಧೀಯತೆ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಅಪಹೃತಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿಃ ಸಮಾಧೌ ನ ವಿಧೀಯತೆ. ಸಮಾಧಿ ಅಂತ ಹೇಳಿದ್ರೆ ಮನಸ್ಸನ್ನ ಒಂದೇ ಕಡೆ ಕೇಂದ್ರೀಕರಿಸುವುದು ಅಂತ ಅರ್ಥ. ಯಾರು ನಿರಂತರವಾಗಿ ಭೋಗ ಮತ್ತು ಐಶ್ವರ್ಯ ಅದರಲ್ಲೇ ಪ್ರಸಕ್ತರಾಗಿರುತ್ತಾರೋ, ಪ್ರಸಕ್ತ ಶಬ್ದಕ್ಕರ್ಥ ಏನು ಅಂದ್ರೆ ಸಕ್ತ ಅಂದ್ರೆ ಆಸಕ್ತಿ, ಅದರ ಬಗ್ಗೆ ವಿಪರೀತವಾಗಿರತಕ್ಕಂಥ ಆಲೋಚನೆ. ಪ್ರಕೃಷ್ಟವಾದ ಪ್ರಸಕ್ತ ವಿಪರೀತ ಆಸಕ್ತಿ ಯಾವುದರ ಬಗ್ಗೆ? ಒಂದು ಭೋಗ, ಮತ್ತೊಂದು ಐಶ್ವರ್ಯ. ಭೋಗ ಅಂದ್ರೆ ಅನುಭವಿಸೋದು, ಜಗತ್ತಿನಲ್ಲಿ ಏನೇನನ್ನ ಅನುಭವಿಸ್ಲಿಕ್ಕೆ ಸಾಧ್ಯವೋ ಅದೆಲ್ಲವನ್ನು ನಾನು ಅನುಭವಿಸ್ಬೇಕು ಎಂಬತಕ್ಕಂಥ ಬಯಕೆ, ಬಯಸಿದ್ದನ್ನ ಭೋಗಿಸುವಂಥದ್ದು. ಮತ್ತು ಐಶ್ವರ್ಯ, ಸಂಪತ್ತನ್ನ ಸಂಗ್ರಹ ಮಾಡಬೇಕು ಅಂತಾನೇ ನಿರಂತರವಾದ ಆಲೋಚನೆ. ಆ ಸಂಪತ್ತನ್ನ ಸಂಗ್ರಹ ಮಾಡೋದು ಬಿಟ್ಟು ಬೇರೆ ಯಾವುದೇ ರೀತಿಯಾಗಿರತಕ್ಕಂಥ ಒಳ್ಳೆ ಆಲೋಚನೆಗಳಿಲ್ಲ. ಜಗತ್ತಿನಲ್ಲಿ ಇರುವಂತಹ ಸಕಲ ಸುಖ ಸಾಮಗ್ರಿಗಳನ್ನು ನಾನು ಭೋಗಿಸ್ಬೇಕು ಅಂತ ಭೋಗದ ಬಗ್ಗೆ ಪ್ರಸಕ್ತಿ, ವಿಪರೀತವಾದ ಆಸಕ್ತಿ. ಹಾಗೆ ಐಶ್ವರ್ಯ, ಎಲ್ಲಾ ಸಂಪತ್ತು ಕೂಡ ನನ್ನಲ್ಲೇ ಇರಬೇಕು ಎಂತಕ್ಕಂತಹ ಒಂದು ಬಯಕೆ. ಅದಕ್ಕೆ ಭೋಗೈಶ್ವರ್ಯ ಪ್ರಸಕ್ತರು ಅಂತ. ತಯಾ ಅಪಹೃತ ಚೇತಸಾಂ. ಚೇತಸ್ ಅನ್ನೋದು ಚೇತಃ ಸ್ಮೃತಿ ಕಾರಣಂ ಅಂತ. ನಾವು ಕೇಳಿದ್ದನ್ನ ನೋಡಿದ್ದನ್ನ ಅದೆಲ್ಲ ನೆನಪು ಮಾಡಿ ಕೊಡುವಂಥದ್ದು, ಸ್ಮರಣೆಗೆ ತಂದು ಕೊಡುವಂಥದ್ದು ನಮ್ಮ ಮನಸ್ಸಿನ ಒಂದು ಭಾಗ ಚೇತಸ್ಸು. ಎಷ್ಟೋ ಒಳ್ಳೊಳ್ಳೆ ವಿಚಾರಗಳನ್ನ ನಾವು ಕೇಳಿ ತಿಳ್ಕೊಂಡಿರ್ತೇವೆ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು, ಹೇಗಿರಬೇಕು, ಹೇಗಿರಬಾರ್ದು, ಯಾವುದನ್ನ ಬಯಸಬೇಕು, ಯಾವುದನ್ನ ಬಯಸಬಾರದು, ಯಾವುದನ್ನ ಭೋಗಿಸಬೇಕು, ಯಾವುದನ್ನ ಭೋಗಿಸಬಾರದು, ಇದೆಲ್ಲದರ ಬಗ್ಗೆ ಕೇಳಿ ತಿಳ್ಕೊಂಡಿರ್ತೀವಿ. ಆದರೆ ತಯಾ ಅಪಹೃತ ಚೇತಸಾಂ, ಈ ಭೋಗೈಶ್ವರ್ಯಗಳ ಪ್ರಸಕ್ತಿ ಇದೆಯಲ್ಲ, ವಿಪರೀತವಾಗಿ ವಿಷಯ ಪದಾರ್ಥಗಳನ್ನ ಭೋಗಿಸುವಂಥದ್ದು ಮತ್ತು ಐಶ್ವರ್ಯವನ್ನ ಪಡೆಯಬೇಕು ಎಂಬತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಆಸಕ್ತಿ, ಅದರಿಂದ ನಮ್ಮ ಮನಸ್ಸು ಆ ಒಂದು ಕೆಟ್ಟ ಬಯಕೆ ನಮ್ಮ ಚೇತಸ್ಸನ್ನ ಅಪಹಾರ ಮಾಡಿಬಿಡುತ್ತೆ. ಅಪಹಾರ ಮಾಡೋದನ್ನು ಕದಿಯೋದು. ಅಂದ್ರೆ ಕದಿಯೋದು ಅಂದ್ರೆ ಅರ್ಥ ಏನು? ನಮ್ಮಲ್ಲಿ ಇದ್ದದ್ದನ್ನ ಇಲ್ಲದಂತೆ ಮಾಡಿಬಿಡುತ್ತೆ. ಈಗ ನಮ್ಮ ಯಾವುದೋ ಒಂದು ವಸ್ತು ಯಾರೊಬ್ಬ ಕಳ್ಳತನ ಮಾಡಿದ್ದಾನೆ ಅಂದ್ರೆ ಆ ವಸ್ತುವನ್ನ ನಾವೀಗ ಬಳಸಕ್ಕಾಗಲ್ಲ. ಯಾಕೆ? ಆ ವಸ್ತು ನಮ್ಮಲ್ಲಿ ಈಗಿಲ್ಲ, ಯಾರೋ ಕದ್ಕೊಂಡು ಹೋಗಿದ್ದಾರೆ. ಹಾಗೆ ಚೇತಸ್ಸು ನಮಗೆ ನಾವು ಕೇಳಿ ಓದಿ ನಮ್ಮ ಅನುಭವದಿಂದ ತಿಳಿದದ್ದೆಲ್ಲವನ್ನು ಕೂಡ ನಮಗೆ ನೆನಪು ಮಾಡಿಕೊಡ್ಬೇಕು ಕಾಲ ಕಾಲಕ್ಕೆ. ಯಾವುದನ್ನ ನೀನು ಮಾಡಬೇಕು, ಯಾವುದನ್ನ ನೀನು ಮಾಡಬಾರದು, ಹೇಗಿರಬೇಕು, ಹೇಗಿರಬಾರದು ಅನ್ನೋ ವಿಚಾರಗಳನ್ನ ನಮ್ಮ ಚೇತಸ್ಸು ನಮಗೆ ನೆನಪಿಗೆ ತಂದುಕೊಡಬೇಕು, ಸ್ಮರಣೆಯನ್ನ ತಂದುಕೊಡಬೇಕು. ಆದರೆ ಈ ಭೋಗೈಶ್ವರ್ಯಗಳ ಪ್ರಸಕ್ತಿ ಅಂತೇನಿದೆ, ಭೋಗ ಸಾಮಗ್ರಿಗಳನ್ನ ಅನುಭವಿಸೋದು, ಐಶ್ವರ್ಯಗಳ ಬಗ್ಗೆ ವಿಪರೀತವಾಗಿರತಕ್ಕಂಥ ಬಯಕೆ, ಅದು ನಮ್ಮ ಚೇತಸ್ಸನ್ನ ಅಪಹಾರ ಮಾಡಿಬಿಡತ್ತೆ. ಅಪಹಾರ ಮಾಡೋದಂದ್ರೆ ಏನು? ಅದಿದ್ದು ಇಲ್ಲದಂತೆ ಮಾಡಿಬಿಡತ್ತೆ. ಆ ಎಲ್ಲಾ ರೀತಿಯಾಗಿರುವಂತ ನೆನಪುಗಳನ್ನ, ಒಳ್ಳೆಯ ವಿಚಾರಗಳನ್ನ, ಕೆಟ್ಟ ವಿಚಾರಗಳನ್ನ, ಒಳ್ಳೆಯದಿಂದ ಏನು ಒಳ್ಳೇದಾಗತ್ತೆ, ಕೆಟ್ಟದಿಂದ ಏನು ಕೆಟ್ಟದ್ದಾಗತ್ತೆ ಅನ್ನೋದನ್ನ ಅದು ಮುಚ್ಚಿ ಹಾಕಿಬಿಡತ್ತೆ. ನಮಗದು ನೆನಪು ತಂದುಕೊಡೋದೇ ಇಲ್ಲ ಅಂತ. ಅಷ್ಟು ಬಲಿಷ್ಠವಾಗಿರತಕ್ಕಂಥದ್ದು ಭೋಗೈಶ್ವರ್ಯಗಳ ಪ್ರಸಕ್ತಿ. ಅಂತವರ ಬುದ್ಧಿ ಅಂತ ಹೇಳಿದ್ರೆ ಅವರ ಮಾತು, ಅವರ ಜ್ಞಾನ, ಅದು ಯಾವುದೂ ಕೂಡ ವ್ಯವಸಾಯಾತ್ಮಿಕ ಅಂದ್ರೆ ಶಾಸ್ತ್ರ ನಿರ್ಣೀತವಾದ ಬುದ್ಧಿ. ವ್ಯವಸಾಯ ಅಂದ್ರೆ ಕೃಷಿ ಮಾಡೋದು ಅಂತ ಅರ್ಥ. ಚೆನ್ನಾಗಿ ಸಂಶೋಧನೆಗಳನ್ನ ಮಾಡಿ, ಅನೇಕ ಶಾಸ್ತ್ರಗಳನ್ನ ಓದಿ, ಪೂರ್ವಾಪರ ವಿಚಾರಗಳನ್ನ ಮಾಡಿ, ಯಾವುದು ನಮಗೆ ಅನುಕೂಲವಾದದ್ದು, ಯಾವುದು ನಮಗೆ ಪ್ರತಿಕೂಲವಾದದ್ದು, ಈ ರೀತಿಯಾದ ವಿಚಾರ ವಿಮರ್ಶೆಗಳನ್ನೆಲ್ಲವನ್ನು ಕೂಡ ನಾವು ಅಳವಡಿಸಿಕೊಂಡು ಮುಂದುವರಿಯುವಂಥದ್ದು ವ್ಯವಸಾಯಾತ್ಮಕವಾದ ಬುದ್ಧಿ. ಆದರೆ ಶಾಸ್ತ್ರ ಮಥನದಿಂದ ನಿರ್ಣೀತವಾದಂತ ನಮ್ಮ ಬುದ್ಧಿ, ನಮ್ಮ ಆಲೋಚನಾ ಶಕ್ತಿ, ನಮ್ಮ ಮಾತು, ಇದ್ಯಾವುದು ಕೂಡ ಸಮಾಧೋನ ವಿಧೀಯತೆ. ಸಮಾಧಿ ಶಬ್ದಕ್ಕೆ ಮನಸ್ಸಿನ ಸಮಾಧಾನ. ಮನಸ್ಸು ಯಾವ ಬಯಕೆಗಳು ಇಲ್ಲದೇನೆ, ಯಾವ ಏರುಪೇರುಗಳು ಇಲ್ಲದೇನೆ ಸಮಾನವಾದ ಸ್ಥಿತಿಯಲ್ಲಿ ಇರಬೇಕು. ಆದ್ರೆ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಹಾಗಿರ್ಲಿಕ್ಕೆ ಆಗೋದಿಲ್ಲ ಮನಸ್ಸು. ಯಾಕೆ? ವಿಪರೀತ ಬಯಕೆಯ ಬೆನ್ನನ್ನ ಹತ್ತು ಬಿಟ್ಟಿದೆ.
ಬಯಕೆಯ ಬೆನ್ನು ಹತ್ತಿದ್ರಿಂದಾಗಿ ಅದು ನಿಲ್ಲೋದೇ ಇಲ್ಲ. ಬಯಕೆ ಅನ್ನೋ ಒಂದು ಕುದುರೆ ಏನಿದೆ, ಬಯಕೆಯ ಕುದುರೆಯ ಬೆನ್ನನ್ನು ನಾವು ಏರಿ ಕೂತು ಬಿಟ್ರೆ ಅದು ಲಂಗು ಲಗಾಮು ಇಲ್ಲದೆ ಇರತಕ್ಕಂಥದ್ದು. ಬಯಕೆ ಎಂಬ ಕುದುರೆ ಇದೆಯಲ್ಲ, ಅದಕ್ಕೆ ಲಂಗು ಲಗಾಮಿಲ್ಲ. ಅದನ್ನು ಕಂಟ್ರೋಲ್ ಮಾಡತಕ್ಕಂಥವ್ರು ಅಂತ ಯಾರೂ ಇಲ್ಲ. ಅದು ನಮ್ಮನ್ನು ಎಲ್ಲಿಗೆ ಬೇಕಾದ್ರೂ ತಗೊಂಡು ಹೋಗಿ 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 ಯಾವ ಹೊಂಡಕ್ಕೆ ಬೇಕಾದ್ರೂ ಹಾಕ್ಬಿಡತ್ತೆ, ಯಾವ ಪಾತಾಳದಲ್ಲಿ ಬೇಕಾದ್ರೂ ನಮ್ಮನ್ನ ಮುಳುಗಿಸಿ ಬಿಡತ್ತೆ. ಹಾಗಾಗಿ ನಾವು ಬಯಕೆ ಎಂಬ ಕುದುರೆಯ ಬೆನ್ನನ್ನ ಹತ್ತಬಾರದು ಅನ್ನೋದು ಇವೆಲ್ಲ ಶ್ಲೋಕಗಳಿಂದ ನಮಗೆ ತಿಳಿದು ಬರತಕ್ಕಂತ ಒಂದು ಅಭಿಪ್ರಾಯ. ಮತ್ತು ಇಲ್ಲಿ ಒಟ್ಟು 3 ಶ್ಲೋಕಗಳು. ಯಾಮಿಮಾ ಪುಷ್ಪಿತಾಮಾಚಂ ಪ್ರವದಂತ್ಯ ವಿಪಶ್ಚಿತ ವೇದವಾದ ರಥಾಪಾರ್ಥ ನಾಣ್ಯದಸ್ತೀತಿ ವಾದಿನಃ. ಅಲ್ಲಿ ಹೇಳಿದ್ದು ವೇದ, ಪುರಾಣ, ಉಪನಿಷತ್ತು ಇವುಗಳು ಕೇವಲ ನಮ್ಮ ಲೌಕಿಕ ಸಂಪತ್ತುಗಳನ್ನ ಪೂರೈಸಿಕೊಳ್ಳಿಕ್ಕೆ ಮಾತ್ರ ಇದೆ, ಅಥವಾ ಅದನ್ನು ಮೀರಿ ಸ್ವರ್ಗವನ್ನ ಪಡೆಯಲಿಕ್ಕೋಸ್ಕರವಾಗಿ ಇದೆ ಅಂತ ಹೇಳ್ತಕ್ಕಂಥವ್ರು ಅವರು ಅಜ್ಞಾನಿಗಳು, ಅವಿಪಸ್ಥಿತರು. ಇನ್ನು ಕಾಮಾತ್ಮಾನಃ, ಕಾಮವೇ ಅವರ ಸ್ವರೂಪವಾಗಿ ಇರತಕ್ಕಂಥ ಬಯಕೆ, ವಿಪರೀತ ಬಯಕೆ, ಸ್ವರ್ಗವನ್ನೇ ಸ್ವರ್ಗವನ್ನ ಬಿಟ್ಟು ಅದಕ್ಕಿಂತ ಮೇಲಿನ ಲೋಕ ಮುಕ್ತಿ ಇಲ್ಲ ಅಂತ ಹೇಳ್ತಕ್ಕಂಥವ್ರು. ಆ ಸ್ವರ್ಗ ಎಂತದ್ದು? ಜನ್ಮ ಕರ್ಮ ಫಲಪ್ರದ, ಹುಟ್ಟು ಸಾವುಗಳನ್ನು ಕೊಡುವಂಥದ್ದು. ಕ್ರಿಯಾ ವಿಶೇಷ ಬಹುಲ ಭೋಗೈಶ್ವರ್ಯ ಗತಿಂಪತಿ, ಅನೇಕ ರೀತಿಯಾಗಿರ್ತಕ್ಕಂತಹ ಯಜ್ಞಯಾಗಾದಿಗಳು ಅದೆಲ್ಲ ಇರೋದಕ್ಕೋಸ್ಕರವಾಗಿ ಭೋಗೈಶ್ವರ್ಯ ಗತಿಂಪ್ರತಿ, ಭೋಗವನ್ನ ಸಂಪಾದನೆ ಮಾಡುವುದು, ಐಶ್ವರ್ಯವನ್ನ ಸಂಪಾದನೆ ಮಾಡುವುದು, ಸುಖ ಸಾಮಗ್ರಿಗಳನ್ನ ಭೋಗಿಸ್ಲಿಕ್ಕೋಸ್ಕರ ಅನೇಕ ಯಜ್ಞಾದಿಗಳಿದ್ದಾವೆ. ಐಶ್ವರ್ಯವನ್ನ ಸಂಪಾದನೆ ಮಾಡ್ಲಿಕ್ಕೋಸ್ಕರವಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅನುಷ್ಠಾನಗಳು, ಜಪತಪಾದಿಗಳು, ಯಜ್ಞಾದಿಗಳಿದ್ದಾವೆ ಎಂಬುದಾಗಿ ಹೇಳುತ್ತಾರೆ. ಹೀಗೆ ಇರತಕ್ಕಂಥ ವ್ಯಕ್ತಿಗಳು ಭೋಗೈಶ್ವರ್ಯ ಪ್ರಸಕ್ತರಾಗಿ ತಯಾ ಅಪಹೃತ ಚೇತಸರು, ಆ ಭೋಗ ಐಶ್ವರ್ಯಗಳು ಅದರ ಆಸಕ್ತಿಯಲ್ಲಿ ಇದ್ದು ಅವರ ಚೇತಸ್ಸನ್ನ ಕಳ್ಕೊಂಡ್ಬಿಡುತ್ತಾರೆ. ಅವರ ನೆನಪಿನ ಒಂದು ಕೇಂದ್ರ ಬಿಂದುವಾಗಿರ್ತಕ್ಕಂತಹ ನೆನಪನ್ನು ತಂದು ಕೊಡ್ತಕ್ಕಂಥ ಒಂದು ಇಂದ್ರಿಯವನ್ನ ಕಳ್ಕೊಂಡು ಇರತಕ್ಕಂಥ ಇಂತಹ ವ್ಯಕ್ತಿಗಳ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೋ ನಮೀದೀಯತೆ. ಎಷ್ಟೋ ಕೃಷಿ ಮಾಡಿ ವಿಚಾರಗಳನ್ನ ತಿಳ್ಕೊಂಡಿರ್ತಾರೆ, ಅನೇಕ ರೀತಿಯಲ್ಲಿ ಕೃಷಿಗಳನ್ನ ಮಾಡಿ ಅಂದ್ರೆ ಶಾಸ್ತ್ರ ವಿಚಾರಗಳನ್ನ ಮಾಡಿ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು, ಯಾವುದು ಬೇಕು ಯಾವುದು ಬೇಡ, ಹೇಗಿರಬೇಕು ಹೇಗಿರಬಾರದು ಇಂಥದ್ದೆಲ್ಲ ತಿಳ್ಕೊಂಡಿರ್ತಾರೆ. ಆದರೆ ಆ ಕಾಮ, ವಿಪರೀತವಾದ ಬಯಕೆ ಎಂಬುವಂಥದ್ದು ಎಲ್ಲವನ್ನು ಕೂಡ ಹಾಳು ಮಾಡ್ತಾ ಅವರ ಮನಸ್ಸು ಸಮಾಧೋನ ವಿಧೀಯತೆ, ಸಮಾನ ಸ್ಥಿತಿಯಲ್ಲಿ ಸಮಾಧಿ ಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಭೋಗೈಶ್ವರ್ಯ ಪ್ರಸಕ್ತಾನ, ಭೋಗ ಅಂದ್ರೆ ಸುಖ ಸಾಮಗ್ರಿಗಳನ್ನ ಭೋಗಿಸುವಂಥದ್ದು ಮತ್ತು ಐಶ್ವರ್ಯವನ್ನ ಸಂಪಾದನೆ ಮಾಡುವಂಥದ್ದು, ಇಂತಹ ವಿಚಾರದಲ್ಲೇ ಮೈಮರೆತವರು ಅಂತ ಅರ್ಥ. ಪ್ರಸಕ್ತರು ಅಂದ್ರೆ ಬರೀ ಅದೇ, ಅದು ಬಿಟ್ಟು ಮತ್ತೆ ಇನ್ಯಾವುದೂ ಇಲ್ಲ. ಅದರ ಹಿಂದೆ ಪಾಪ ಪುಣ್ಯ, ಪಾಪದಿಂದ ನಮಗೆ ನರಕ ಪ್ರಾಪ್ತಿಯಾಗತ್ತೆ, ಪುಣ್ಯದಿಂದ ಒಳ್ಳೆ ಲೋಕ ಸಿಗತ್ತೆ, ಇದು ಯಾವ ಪರಿಜ್ಞಾನವೂ ಇಲ್ಲದೇನೆ ಭೋಗಿಸೋದು ಮತ್ತು ಐಶ್ವರ್ಯವನ್ನ ಸಂಪಾದಿಸುವುದು, ಇದರಲ್ಲೇ ಪರಿಪೂರ್ಣವಾಗಿ ಮೈಮರೆತಿರುವಂತಹ ಆ ಅತಯ ಅಂದ್ರೆ ಅದರಿಂದ ಅಂದ್ರೆ ಅರ್ಥ ಏನು? ಮೇಲು ನೋಟದ ಮಾತುಗಳು. ಹೀಗೆ ಜ್ಯೋತಿಷ್ಠೋಮನ ಸ್ವರ್ಗ ಕಾಮೋ ವಿಜೇತ, ಸ್ವರ್ಗ ಬೇಕಾದ್ರೆ ಜ್ಯೋತಿಷ್ಠೋಮಯಾಗ ಮಾಡು. ಹಾಗಾದ್ರೆ ಬರೀ ಅಷ್ಟೇ, ಸ್ವರ್ಗವನ್ನ ಗುರಿಯನ್ನಾಗಿಟ್ಟುಕೊಂಡು ಜ್ಯೋತಿಷ್ಠೋಮಯಾಗ ಮಾಡುದು. ಸ್ವರ್ಗಕ್ಕೂ ಮಿಗಿಲಾದ ಒಂದು ದೇವರ ಅನುಗ್ರಹ ಇದೆ, ಆ ದೇವರ ಅನುಗ್ರಹದಿಂದ ನಮಗೆ ಮುಕ್ತಿ ಸಿಗತ್ತೆ. ಯಾವ ಒಂದು ಪರಿಕಲ್ಪನೆಗಳು ಇಲ್ಲದೇನೆ ಕೇವಲ ಪುಷ್ಪಿತವಾದ ವಾಕ್ ಅಂದ್ರೆ ಹೂವನ್ನೇ ಫಲ ಅಂತ ಅಂದುಕೊಳ್ಳುವಂತ ಮಾತುಗಳು. ವಸ್ತುತಃ ಫಲ ಬೇರೆ, ಹೂ ಬೇರೆ. ಹೂವನ್ನೇ ಫಲ ಎಂಬುದಾಗಿ ಅಂದುಕೊಳ್ಳುವಂತ ಮಾತುಗಳಿಂದಾಗಿ ಅವರೇನಾಗಿರ್ತಾರೆ? ಅಪಹೃತ ಚೇತಸಾಂ, ಅವರ ಚೇತಸ್ಸು, ಅವರ ಬುದ್ಧಿ ಅದನ್ನ ಕಳೆದುಕೊಂಡು ಬಿಟ್ಟಿರ್ತಾರೆ. ಬುದ್ಧಿ ಕಳೆದುಕೊಂಡವರಾಗಿ, ಅಂದ್ರೆ ಅಂತ ಮಂಕು ಬುದ್ಧಿ ಅರ್ಚೋದು ಅಂತಾರಲ್ಲ, ಏನು ಗೊತ್ತೇ ಆಗೋದಿಲ್ಲ ಆ ತರ ಬುದ್ಧಿಯನ್ನ ಕಳೆದುಕೊಂಡವರಾಗಿ ಇರುವಂತಹ ವ್ಯಕ್ತಿಗಳಿಗೆ ವ್ಯವಸಾಯಾತ್ಮಿಕ ಬುದ್ಧಿ, ಶಾಸ್ತ್ರ ಮಥನದಿಂದ ಯುಕ್ತಾಯುಕ್ತವಾಗಿರುವಂತಹ ನಿರ್ಣೀತವಾದ ಯಾವುದು ಸರಿ ಯಾವುದು ತಪ್ಪು ಇದೆಲ್ಲ ಆಲೋಚನೆಗಳನ್ನ ಮಾಡತಕ್ಕಂತಹ ಬುದ್ಧಿ, ಮಾತು ಅಥವಾ ಜ್ಞಾನ, ಸಮಾಧೋ ಮನಸ್ಸಮಾಧಾನಕ್ಕಾಗಿ ಅಥವಾ ಸಮಾಧಿ ಸ್ಥಿತಿ ಅಂದ್ರೆ ಏನು? ಧಾರಣ, ಧ್ಯಾನ, ಸಮಾಧಿ ಅಷ್ಟಾಂಗ ಯೋಗಗಳಲ್ಲಿ ಉತ್ಕೃಷ್ಟಾವಸ್ಥೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಂತ ಅಷ್ಟಾಂಗ ಯೋಗಗಳು. ಮೊದಲು ಯಮ, ಎರಡನೇ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಕೊನೆಯ ಹಂತ ಅಷ್ಟಾಂಗ ಯೋಗದ ಉತ್ಕೃಷ್ಟಾವಸ್ಥೆ, ಒಂದು ಸಾಧನೆಯ ಅವಸ್ಥೆ, ಯಾವುದು? ಸಮಾಧ್ಯವಸ್ಥೆ. ನಾವು ಅನಾಯಾಸವಾಗಿ ನಮ್ಮ ಒಳಗಿನ ಬಿಂಬನನ್ನ ಕಾಣುವಂತ ಒಂದು ಅವಸ್ಥೆ ಸಮಾಧಿ ಅಂದ್ರೆ ಒಂದು ಸಾಧನೆ. ಆ ಸಾಧನೆ ಮಾಡ್ಲಿಕ್ಕೆ ಇವರು ಅರ್ಹರಲ್ಲ ಅಂತ ಅರ್ಥ. ಅಂದ್ರೆ ಯಾರು ಪುಷ್ಪವನ್ನೇ ಫಲ ಅಂತ ಅಂದ್ಕೊಳ್ತಾರೋ, ಯಾರು ಕಾಮವೆಂಬ ಕುದುರೆಯ ಬೆನ್ನನ್ನ ಹತ್ತಿರ್ತಾರೋ,
ಯಾರು ಕೇವಲ ಸುಖ ಸಾಮಗ್ರಿಗಳನ್ನ ಅನುಭವಿಸೋದು, ಐಶ್ವರ್ಯವನ್ನ ಸಂಪಾದನೆ ಮಾಡುವುದು, ಇದರಲ್ಲೇ ವಿಪರೀತ ಆಸಕ್ತರಾಗಿರ್ತಾರೋ ಅವರು ಸಾಧಕರಾಗ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಕೃಷ್ಣನ ಈ ಮೂರೂ ಶ್ಲೋಕಗಳಿಂದ ತಿಳಿದು ಬರತಕ್ಕಂಥ ಕೃಷ್ಣನ ಮಾತಿನ ಅಭಿಪ್ರಾಯ. ಭೋಗೈ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿ ಸಮಾಧೋ ನ ವಿಧೀಯತೆ. ಶ್ರೀಕೃಷ್ಣ.